ಕೆಲವೊಂದು ಸಾರಿ ಮನೆಗಳಲ್ಲಿ ನಾವು ಹುಷಾರು ತಪ್ತೀವಿ. ಫಾರ್ ಎಕ್ಸಾಂಪಲ್ ಜ್ವರ ಬರೋದು ಅಥವಾ ಬಿದ್ದ ಗಾಯಗಳನ್ನು ಮಾಡಿಕೊಳ್ಳೋದು, ಅಲ್ಲಿ ಇಲ್ಲಿ ಬೀಳೋದು, ಎಡಬೋದು, ಏನೋ ಒಂದು ತಲೆನೋವು, ಹೊಟ್ಟೆ ನೋವು ಏನೋ ಇರ್ಬೋದು, ಬರುತ್ತೆ. ಅದೆಲ್ಲ ಕಾಮನ್, ಮನುಷ್ಯನಿಗೆ ಬಂದೇ ಬರುತ್ತೆ. ಬಟ್ ಅದಕ್ಕೆ ಟ್ರೀಟ್ಮೆಂಟ್ ಕೂಡ ನಾವು ಇಂಗ್ಲೀಷ್ ಮೆಡಿಸನ್ನ ತಗೊಂಡ್ರೂ ಕೂಡ ಕೆಲವೊಂದು ಸಾರಿ ಅದು ಅಷ್ಟು ಪರಿಪೂರ್ಣವಾಗಿ ಹೋಗಿರೋದಿಲ್ಲ. ಎಲ್ಲೋ ಒಂದು ಕಡೆ ಒಂದು ಪೇಯ್ನ್, ಒಂದು ನೋವು ಅಂತ ನಮ್ಮನ್ನು ಸದಾ ಕಾಡ್ತಾ ಇರುತ್ತೆ. ಸೊ ಅದೆಲ್ಲ ಆದಮೇಲೆ ಆ ಪೇಯ್ನನ್ನು ನಾವು ಸಹಿಸ್ಕೊಳ್ಳೋದಕ್ಕಾಗೋದಿಲ್ಲ. ಆವಾಗ ಯೋಚನೆ ಮಾಡ್ತೀವಿ, ಅಜ್ಜಂದಿರು ಏನು ಹೇಳ್ತಾ ಇದ್ರು, ನಮ್ಮ ಹಿರಿಯರು ಏನು ಹೇಳ್ತಾ ಇದ್ರು. ಆಗ ಸ್ವಲ್ಪ ಮನಸ್ಸು ವಾಲುತ್ತೆ. ಯಂತ್ರ ಮಂತ್ರ ತಂತ್ರ, ಸ್ವಲ್ಪ ದೃಷ್ಟಿದೋಷ, ಈ ತಡೆ, ಇದೆಲ್ಲ ನಂಬಬಹುದೇ? ನಾವು ಸ್ವಲ್ಪ ನಂಬಿದ್ರೆ ಕೊಂಚ ನಿವಾರಣೆ ಆಗುತ್ತಾ, ಸಮಾಧಾನ ಸಿಗುತ್ತೇನೋ ಅನ್ನೋ ಒಂದು ಪ್ರಯತ್ನವನ್ನು ಕೂಡ ಮಾಡ್ತೀವಿ. ಇಲ್ಲೂ ಅಲ್ಪ ಸ್ವಲ್ಪದ ಪ್ರಯತ್ನದಲ್ಲಿ ನಮಗೆ ನೆಮ್ಮದಿ ಅನ್ನೋದು ಸಿಗುತ್ತೆ. ಆಮೇಲೆ ಅನ್ಕೋತೀವಿ, ಇಲ್ಲ ರೀ, ನಾವು ಎಷ್ಟೇ ಇಂಗ್ಲೀಷ್ ಮೆಡಿಸನ್ ತೊಗೊಂಡ್ರು, ಮುಸ್ಲಿಮ್ಸ್ ಒಬ್ಬರು ವ್ಯಕ್ತಿ ಇದ್ದರು, ಅವ್ರ ಹತ್ರ ಹೋಗಿ ಯಂತ್ರ ಹಾಕಿಸ್ಕೊಂಡ್ಮೇಲೆ ನಮಗೆ ಕಾಯಿಲೆ ಗುಣ ಆಯಿತು. ಇಲ್ಲ ಒಂದು ದೇವಿ ಟೆಂಪಲ್ಗೆ ಹೋಗಿ ಒಂದು ಯಂತ್ರ ಹಾಕಿಸ್ಕೊಂಡ್ವಿ, ಒಂದು ತಡೆ ಹೊಡೆಸಿದ್ವಿ, ಸ್ವಲ್ಪ ಸಮಾಧಾನ ಆಗಿ ಈಗ ಓಕೆ ಅಂತ. ನೀವು ಎಂದಾದರೂ ಯೋಚನೆ ಮಾಡಿದ್ರಾ? ನಾವು ಇಂಗ್ಲೀಷ್ ಮೆಡಿಸನ್ ತೊಗೊಂಡು ಟ್ರೀಟ್ಮೆಂಟ್ ತೊಗೊಂಡ್ರೂ ಕೂಡ ಅದಾದಮೇಲೂ ಕೂಡ ಸ್ವಲ್ಪ ನೋವಿದ್ದು ಅಲ್ಪ ಸ್ವಲ್ಪ, ಈ ರೀತಿಯ ಒಂದು ಮೂಢನಂಬಿಕೆಯನ್ನು ಇವತ್ತಿಗೂ ಕೂಡ ನಾವು ಪಾಲಿಸ್ಕೊಂಡು ಬರ್ತಾ ಇದ್ದೀವಿ. ಏನೋ ನಂಬ್ತೀವಿ, ಅದೆಲ್ಲ ಸತ್ಯ ಆಗುತ್ತಾ? ಆ ರೀತಿಯ ಮಾಡಿದ್ರೆ ನಿಜಕ್ಕೂ ಪರಿಹಾರ ಸಿಗುತ್ತಾ ಅಂತ ನಾವು ಅಂದ್ಕೊಬೋದು. ಸಿಗುತ್ತೋ ಇಲ್ವೋ ಅದ್ರ ಬಗ್ಗೆ ಯೋಚನೆ ಮಾಡೋದು ಬೇಡ. ಬಟ್ ಒಂದು ಪ್ರಯತ್ನ ಇರುತ್ತಲ್ಲ, ಈ ತಡೆ ಹೊಡಿಸೋದು, ಒಂದು ಯಂತ್ರ ಹಾಕಿಸ್ಕೊಡೋದು, ದೇವಿ ಟೆಂಪಲ್ಗೆ ಹೋಗಿ ಬರೋದು, ಅಥವಾ ಉಪ್ಪನ್ನೇ ಉಳಿಸ್ಕೊಳ್ಳೋದು, ಲವಂಗನೇ ಉಳಿಸ್ಕೊಳ್ಳೋದು, ಹಿರಿಯರ ಹತ್ರ ಏನಾದರೂ ಒಂದು ಮಾರ್ಗದರ್ಶನ ಮಾಡ್ಕೊಂಡು ಅವ್ರು ಹೇಳದ ಹಾಗೆ ಮಾಡ್ಕೊಳ್ಳೋದು, ಈ ಥರ ಎಲ್ಲ. ಇದನ್ನು ಯಾಕೆ ಮಾಡಬೇಕು? ಮಾಡಲೇಬೇಕಾ ಮೇಡಮ್ ಅಷ್ಟೊಂದು ಶುದ್ಧಾಗಿ? ಇಲ್ಲ, ಪರವಾಗಿಲ್ಲ, ಮಾಡದೇ ಇದ್ರೂ ಆಗುತ್ತೆ. ಬಟ್ ಮಾಡಿದ್ರೆ ಎಲ್ಲೋ ಒಂದು ಕಡೆ ಕಾಯಿಲೆ ಗುಣಮುಖ ಆಗೋ ರೀತಿಯಲ್ಲಿ ನಮಗೆ ಫೀಲ್ ಆಗುತ್ತೆ. ನೆಕ್ಸ್ಟು ನಾವು ಒಂದು ಚೆನ್ನಾಗಿ ಆ್ಯಕ್ಟಿವ್ ಆಗಿರ್ತೀವಿ ಅಂದರೆ, ಬಿಕಾಸ್ ಯಾಕೆ ಮೇಡಮ್ ಅನ್ನೋದಾದರೆ, ಒಂದು ಥಿಂಕ್ ಮಾಡೋಣ. ಯಾವಾಗ ನಾವು ಕಾಯಿಲೆ ಬೀಳುತ್ತೀವಿ ಆವಾಗ ನಮ್ಮ ವಿಲ್ ಪವರ್ ಆಟೋಮೆಟಿಕ್ಕಾಗಿ ಡೌನ್ ಆಗಿಬಿಡುತ್ತೆ. ಯಾವಾಗ ನಮ್ಮ ದೇಹ ಅನ್ನೋದು ದಣಿವಾಗ್ಬಿಡುತ್ತೆ, ಸೊರಗುತ್ತೆ, ರೋಗಗಳು ಬಂದು ಶಕ್ತಿ ಎಲ್ಲ ಕುಂದುತ್ತೆ, ಆವಾಗ ದೇಹ ಸಪೋರ್ಟ್ ಮಾಡಲ್ಲ. ಆಟೋಮೆಟಿಕ್ಕಾಗಿ ನಮ್ಮ ಮನಸ್ಸಿನ ದೃಢತೆ, ವಿಲ್ ಪವರ್, ನಾವು ರಿಕವರಿ ಆಗ್ತೀವಿ, ಬದುಕುಳಿತೀವಿ, ಮತ್ತೆ ಚೇತರಿಸ್ಕೋತೀವಿ ಅನ್ನೋ ಪವರ್ ಎಲ್ಲೋ ಒಂದು ಕಡೆ ಕ್ಷೀಣಿಸ್ತಾ ಹೋಗುತ್ತೆ. ಅದಾದಮೇಲೆ ನಾವು ಇಂಗ್ಲೀಷ್ ಮೆಡಿಸನ್ ತೊಗೊಂಡು ನಾವು ರಿಕವರ್ ಆಗ್ತೀವಿ, ನಮ್ಮ ಬಾಡಿ ಓಕೆ. ಆದರೂ ಒಂದು ಕಡೆ ನಿಶಕ್ತಿಯ ಕೊರತೆ, ವಿಲ್ ಪವರ್ ಕೊರತೆ ಇರುತ್ತೆ. ಆಗ ಅಜ್ಜಿ ಬಂದು ಹೇಳುತ್ತೆ, ಏನಮ್ಮ ನೀನು ಬರೀ ಓದ್ಕೊಂಬಿಟ್ಟಿದ್ದೀನಿ ಅಂತ ನಿಂದು ಮೆಡಿಸನ್ ತೊಗೊಳ್ಳೋದಲ್ಲ, ನೀನು ಯಂತ್ರ ಹಾಕ್ಸ್ಕೊಂಬಾವಾಗು, ಇಲ್ಲಾಂದರೆ ದೇವಿ ಟೆಂಪಲ್ಗೆ ಹೋಗ್ಬಾ, ಇಲ್ಲಾಂದರೆ ತಡೆ ಹೊಡಿಸು ಅಂತ ಗದರಿಸ್ತಾರೆ. ಅವ್ರು ಬಲವಂತಕ್ಕೂ ಏನೋ ಹೋಗ್ತೀವಿ. ಬಟ್ ಅದೆಲ್ಲ ಮಾಡೋದ್ರಿಂದ ಯಾವುದೋ ಒಂದು ನಮ್ಮ ಅಲ್ಲಿ ಮಲಗಿರುತ್ತಲ್ಲ ಆ ವಿಲ್ ಪವರ್, ಸುಪ್ತವಾದ ಮನಸ್ಸು, ಅದು ಜಾಗೃತಗೊಳ್ಳುತ್ತೆ. ಇಲ್ಲ ನೀನು ಮಾಡಬೇಕಾದ ಬೇಜಾನ್ ಕಾರ್ಯಗಳಿದೆ, ಈ ದೇಹಕ್ಕೆ ಕಾಯಿಲೆ ಬಂತು ಅಂತ ನೀನು ಸುಮ್ಮನೆ ಕೂತ್ಕೊಂಡ್ರೆ ಆಗೋದಿಲ್ಲ, ಅದಕ್ಕೆ ಬೇಕಾದಂತಹ ಪರಿಹಾರವನ್ನು ಆಲ್ರೆಡಿ ನೀನು ತೊಗೊಂಡಿದ್ಯಾ. ಸೊ ನೀನು ಫುಲ್ಲಿ ಪರ್ಫೆಕ್ಟ್ಲಿ ಆಲ್ ರೈಟ್. ನೀನು ನಾಳೆ ಬೆಳಗ್ಗೆ ಎದ್ದು ನಿನ್ನ ಕೆಲಸವನ್ನು ನೀನು ಪರಿಪೂರ್ಣವಾಗಿ ಮಾಡಬೇಕು, ನಿನ್ನ ಗುರಿಯ ಕಡೆಗೆ ನೀನು ಸಾಗಬೇಕು ಅನ್ನೋದನ್ನ ಈ ತಡೆ, ಈ ಯಂತ್ರ ಮಂತ್ರ ತಂತ್ರ ಅಜ್ಜಿಂದರು ಹೇಳ್ತಾರಲ್ಲ, ಒಂದು ಮೂಢನಂಬಿಕೆ ಅದು ಜಾಗೃತಗೊಳಿಸುತ್ತೆ. ಹಾಗಾಗಿ ನಮ್ಮ ಹಿರಿಯರು ಏನೇ ಹೇಳಿದರೂ ಸುಮ್ಮನೆ, ಅದರಲ್ಲೂ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಸುಮ್ಮನೆ ಏನನ್ನು ಮಾಡಿರೋದಿಲ್ಲ. ಅದಕ್ಕೊಂದು ಸೈಂಟಿಫಿಕ್ ಬ್ಯಾಕ್ಗ್ರೌಂಡ್ ಇರುತ್ತೆ. ಸೊ ನಮ್ಮ ಆತ್ಮವಿಶ್ವಾಸವನ್ನು ಇದು ಹೆಚ್ಚಿಸುತ್ತೆ. ನಾನು ಅಮ್ಮನ ಟೆಂಪಲ್ಗೆ ಹೋಗಿ ನಿಂಬೆಣ್ಣ ದೀಪ ಹಚ್ಚಿ ಬಂದೆ ನೋಡಿ, ಎಲ್ಲವೂ ಸರಿ ಹೋಯ್ತು. ಅಲ್ಲಿಗೆ ಆ ಒಂದು ದೀಪ ನಮ್ಮನ್ನು ಜಾಗೃತಗೊಳಿಸ್ತು. ಒಂದು ಯಂತ್ರ ನಮ್ಮ ಮನೋಸ್ಥಿತಿಯನ್ನು ಪರಿಪೂರ್ಣನಾಗಿ ಮಾಡಿತು. ಒಂದು ತಡೆ, ಒಂದು ದೃಷ್ಟಿ, ಎಲ್ಲವೂ ನಮಗೆ ಪಾಸಿಟಿವ್ ವೈಬನ್ನು ಕೊಡ್ತಾ ಹೋಗುತ್ತೆ. ಸೊ
ಹಾಗಾಗಿ ಕೆಲವರು ಮೂಢನಂಬಿಕೆ ಇದೆಲ್ಲ ಮಾಡೋದ್ರಲ್ಲಿ ನಂಬಿಕೆ ಇಲ್ಲ ಅಂದರೆ ಅದು ನಿಮ್ಮ ಇದು. ಏಕೆಂದರೆ ಒಂದು ಕಲ್ಲಲ್ಲಿ ದೇವರಿದ್ದಾನೆ, ಇದು ಗಣಪತಿ ಥರ ಇದೆ, ಇದಕ್ಕೆ ನಾನು ಹೂವು ಅರ್ಪಣೆ ಮಾಡ್ತೀನಿ, ಭಗವಂತ ಬಂದು ನನಗೆ ಆಶೀರ್ವಾದ ಮಾಡ್ದ ಅನ್ನೋ ನಂಬಿಕೆ ನಿನಗೆ ಅಚಲವಾಗಿದ್ದರೆ ಆ ಕಲ್ಲಲ್ಲಿ ಕೂಡ ಭಗವಂತ ಇರ್ತಾನೆ. ಏಕೆಂದರೆ ನಂಬಿಕೆನೇ ದೇವರು. ಇಲ್ಲ ಆಫ್ಟರ್ ನಮ್ಮ ಮನೇಲಿ ನಮ್ಮಮ್ಮ ಮಾಡೋ ಕೆಲಸ ಇಲ್ಲದೆ ಬೆಳಗ್ಗೆ ಎದ್ದು ಹೂವು ಇಟ್ಟು ಪೂಜೆ ಮಾಡ್ತಾರೆ. ನಮ್ಮನ್ನೇ ದೇವರ ಕೋಣೆಯಲ್ಲಿರುವಂಥ ಪ್ರತಿಮೆ ಕೂಡ ಕಲ್ಲು ಅಂತ ನಾವಾಗ ಅಂದ್ಕೋತೀವಿ. ಆ ಒಂದು ನಂಬಿಕೆ ಕಡಿಮೆ ಆಗ್ತಾ ಹೋಗುತ್ತೆ. ಆ ದೇವ್ರಿಗೆ ಇಷ್ಟೇ ಅಲಂಕಾರ ಮಾಡಿದ್ರು ಅಲ್ಲಿ ದೇವರು ಇರೋದಿಲ್ಲ. ಅಂದರೆ ನಂಬಿಕೆನೇ ದೇವರು, ನಂಬಿಕೆನೇ ನಮ್ಮ ಆತ್ಮವಿಶ್ವಾಸ, ನಂಬಿಕೆನೇ ನಮ್ಮನ್ನು ಬದುಕಿಸೋದು. ಒಂದನ್ನು ತಿಳ್ಕೊಳ್ಳಿ, ಎಷ್ಟೋ ವಯಸ್ಸಾಗಿರೋರು ಹುಚ್ಚಿಗೆ ಎಷ್ಟು ಕಾಯಿಲೆ ಬಂತು, ತಾತಂಗೆ ಎಷ್ಟು ಕಾಯಿಲೆ ಬಂತು, ಅಂಕಲ್ಗೆ ಎಷ್ಟು ಕಾಯಿಲೆ ಬಂತು, ಇಷ್ಟೆಲ್ಲ ಆದರೂ ಅವ್ರು ಎಷ್ಟು ತಡೆದಿದ್ದಾರೆ. ಇವ್ರು ತಡ್ಕೊಳಕ್ಕಂತೂ ಆಗಲ್ಲ, ಈ ಷರತ್ತು ಅನ್ನೋದಕ್ಕೆ ಒದ್ದಾಡ್ತಾರೆ ಅಂತ ನಮ್ಮ ಅಮ್ಮ ಅಪ್ಪ ಹೇಳಿರ್ತಾರೆ. ಈ ಷರತ್ತು ಅಂದರೆ ಯಾವುದು? ವಿಲ್ ಪವರ್. ನಾನು ಬದುಕ್ತೀನಿ, ನಾನು ಮಾಡ್ತೀನಿ, ನಾನು ಇನ್ನೂ ಇರಬೇಕು ಅನ್ನೋ ಹೋರಾಟ ಇರುತ್ತಲ್ಲ, ಆ ಪವರು ಪ್ರತಿಯೊಬ್ಬ ಮನುಷ್ಯನಲ್ಲಿ ಇರಬೇಕು. ಆ ಪವರನ್ನು ಕೆಲವೊಂದು ಸಾರಿ ಈ ಮೂಢನಂಬಿಕೆಗಳು, ಈ ಯಂತ್ರ ಮಂತ್ರ ತಂತ್ರಗಳು, ಒಂದು ಶಾರ್ಟ್ಕಟ್ ವೇ ಏನಂತ ನಾವು ಅವತ್ತಿನಿಂದ ಅಳವಡಿಸ್ಕೊಂಬಂದಿರ್ತೀವಲ್ಲ ಹಿಂದೂಗಳು, ಅದು ನಮ್ಮನ್ನು ರಕ್ಷಣೆ ಮಾಡುತ್ತೆ. ಸೊ ಯಾರಾದರೂ ಏನು ಅನ್ಕೊಂಡ್ಬಿಡ್ತಾರೋ, ಈ ಥರ ಯಂತ್ರ ತಗೊಂಡ್ರೆ ಹಾಕ್ಕೊಂಡ್ರೆ ಅಥವಾ ಕುಂಕುಮ ಇಟ್ಕೊಂಡ್ಬಿಟ್ರೆ ಏನು ಅನ್ಕೊಂಡ್ಬಿಡ್ತಾರೋ, ದೇವಿ ಟೆಂಪಲ್ಗೆ ಹೋಗಿ ಈ ನಿಂಬೆಹಣ್ಣು ದೀಪ ಹಂಚ್ಕೊಂಡ್ಬಿಟ್ರೆ ನಾವು ವಿದ್ಯಾವಂತರಾಗಿ ಇದನ್ನೆಲ್ಲ ಮಾಡ್ತೀಯ ನೀನು ಅಂತ ಅಂದ್ಬಿಡ್ತಾರೋ ಅನ್ನೋದು ಬೇಡ. ನಿಮ್ಗೆ ಅದರಲ್ಲಿ ಏನಾದರೂ ಒಂದು ನಂಬಿಕೆ ಇದು, ಪಾಸಿಟಿವ್ ವೈಬ್ ನಿಮ್ಮಲ್ಲಿ ಬರ್ತಾ ಇದೆ ಅಂದರೆ ಯು ಕ್ಯಾನ್ ಡೂ ದಟ್. ಯಾರ ಪರ್ಮಿಷನು ತೊಗೊಂಬೇಡಿ, ನೀವು ಮಾಡಿ, ನಿಮಗೆ ಒಳ್ಳೆಯದಾಗತ್ತೆ. ಏಕೆಂದರೆ ನಮ್ಮನ್ನು ನಾವು ಜಾಗೃತಗೊಳಿಸ್ಕೊಳ್ಳೋದಕ್ಕೆ, ಅದರಲ್ಲೂ ಇವತ್ತಿನ ಜಗತ್ತಿನಲ್ಲಿ ಯಾರನ್ನ ಯಾರು ನೋಡ್ಕೊಳ್ಳೋದಕ್ಕೂ ಟೈಮ್ ಇಲ್ಲ. ಅಂಥದ್ರಲ್ಲಿ ನಮ್ಮನ್ನು ನಾವೇ ರೆಕವರ್ ಮಾಡ್ಕೋಬೇಕು, ನಮ್ಮನ್ನು ನಾವೇ ಚೆನ್ನಾಗಿ ಇಟ್ಕೋಬೇಕು ಅಂತ ಆದರೆ ಇಂಥೆಲ್ಲವನ್ನ ಕಾರ್ಯಗಳನ್ನು ಅಲ್ಪ ಸ್ವಲ್ಪ ಮಾಡೋಣ. ಅತಿಯಾದ ನಂಬಿಕೆ, ಅತಿಯಾದ ಮೂಢನಂಬಿಕೆ ಬೇಡ. ಬಟ್ ಎಲ್ಲೋ ಒಂದು ಕಡೆ ಒಂದು 50% ನಂಬಿಕೆ ಇರಲಿ. ನಂಬಿಕೆ ನಮ್ಮನ್ನು ಎಲ್ಲಿ ಬೇಕಾದರೂ ಕರ್ಕೊಂಡೋಗುತ್ತೆ. ನಿಮಗೆ ಸರಿ ಅನಿಸಲ್ವಾ? ಸರಿ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡ್ಬೋದಲ್ವಾ?